ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾವು ಚಿಕ್ಕಬಳ್ಳಾಪುರಲ್ಲಿರೋ ಆದಿಯೋಗಿ ಸ್ಟ್ಯಾಚ್ಯೂಗೆ ಹೋಗ್ತಿದ್ದೀವಿ. ನಮ್ಮ ಪ್ಲೇಸಿಂದ ಅಲ್ಲಿಗೆ ಹೋಗೋಕ್ಕೆ ಲೈಕ್ ಆಲ್ಮೋಸ್ಟ್ 2 hours ಬೇಕಾಗುತ್ತೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಲೊಕೇಶನ್. ಇದು ಎಂಟ್ರೆನ್ಸ್ ಕಾಣಿಸ್ತಿದೆ ಇಲ್ಲಿ, ಸದ್ಗುರು ಸನ್ನಿಧಿ ಅಂತ. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್. ಇಲ್ಲಿ ಎಲ್ಲರೂ ಸ್ಟಾಪ್ ಮಾಡಿ ಫೋಟೋಶೂಟ್ ಮಾಡ್ಕೊತಿದ್ರು. ಆ್ಯಂಡ್ ಸ್ವಲ್ಪ ಜನ ಲೈಕ್ ನೀವು ನೋಡ್ಬೋದು ಮೇಲೆ ಹೋಗ್ತಿದ್ದಾರೆ. ಐ ಥಿಂಕ್ ಅಷ್ಟು ಮೇಲೆ ಹೋಗೋದು ಐ ಡೋಂಟ್ ಥಿಂಕ್ ದಟ್ ಈಸ್ ಸೇಫ್. ಸೊ ಜಸ್ಟ್ ಬಿ ಕೇರ್ಫುಲ್ ಆ್ಯಂಡ್ ಜಸ್ಟ್ ಬಿ ರೆಸ್ಪಾನ್ಸಿಬಲ್. ಇಲ್ಲಿ ಎಲ್ಲ ಲೈಕ್ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಇತ್ತು. ಸೊ ನಿಮ್ಗೆ ಏನಾದರೂ ಬೇಕಾದರೆ ಇಲ್ಲಿ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಎಂಟ್ರಿ ಆಗೋ ಪ್ಲೇಸಲ್ಲಿನೇ ಟೋಲ್ ಥರ ಇತ್ತು. ಸೊ ಬೈಕ್ಗೆ ಅವರು 20 rupees ತೊಗೊಂಡಿದ್ರು. ಆ್ಯಂಡ್ ಕಾರ್ಗೆ ಐ ಥಿಂಕ್ 50 rupees ಇತ್ತು ಪಾರ್ಕಿಂಗ್ಗೋಸ್ಕರ. ಇಲ್ಲಿ ನಿಮ್ಮ ಫುಟ್ವೇರ್ಗೋಸ್ಕರ ಇದು ಫ್ರೀ ಸರ್ವಿಸ್ ಇದೆ. ಸೊ ಒಂದು ಬ್ಯಾಗ್ ಕೊಡ್ತಾರೆ, ಆ ಬ್ಯಾಗಲ್ಲಿ ನೀವು ಅದಿಟ್ಟು ಅವ್ರು ಒಂದು ಟೋಕನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಕೆಳಗಡೆ ಸ್ಟ್ಯಾಚ್ಯೂ ಎಲ್ಲ ನೋಡಿಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ಇದು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ಲೇಸ್ ಇದೆ. ಸೊ ಅದು ಟೋಕನ್ ಕೊಟ್ಟಿದ್ದಾರೆ, ಅದು ರಿಟರ್ನ್ ನಿಮಗಿದು ನಿಮ್ಮ ಬ್ಯಾಗ್ ಕೊಡ್ತಾರೆ. ಓ ಮೈ ಗಾಡ್, ಲೈಕ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೀರಿಯಸ್ಲಿ ಅಲ್ಲಿ ಎಂಟರ್ ಆಗಿದ್ಮೇಲೆ ಲೈಕ್ ಯು ಕ್ಯಾನ್ ಫೀಲ್ ದಟ್ ಪಾಸಿಟಿವ್ ಎನರ್ಜಿ ಇನ್ ದಟ್ ಪ್ಲೇಸ್. ಈವ್ನಿಂಗ್ ಟೈಮಲ್ಲಿ 7 7:15 or 7:20ವರೆಗೂ ಲೈಟ್ ಆ್ಯಂಡ್ ಸೌಂಡ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅದು ನೋಡಬೇಕಂತಲೇ ಬಂದಿದ್ವಿ. ಬಟ್ ವೀಕೆಂಡ್ ಇದ್ದಿದ್ದಕ್ಕೋಸ್ಕರ ತುಂಬ ಜನ ಬಂದಿದ್ದರು. ಆ್ಯಂಡ್ ಮತ್ತೆ ವಾಪಸ್ ಬರಬೇಕಂದ್ರೆ ಜಾಸ್ತಿ ಲೇಟ್ ಆಗ್ತಿತ್ತು, ಲೈಕ್ 1 o'clock 2 o'clock ಆಗ್ತಿತ್ತು. ಅದಕ್ಕೋಸ್ಕರನೇ ನಾವು ಅದು ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ನೆಕ್ಸ್ಟ್ ಟೈಮಿಂದ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ವೇಟ್ ಮಾಡಿ ಆ್ಯಂಡ್ ಅದು ಎಕ್ಸ್ಪೀರಿಯನ್ಸ್ ಮಾಡಿ. ಇಲ್ಲಿ ಫುಟ್ವೇರ್ ಕಲೆಕ್ಟ್ ಮಾಡಿಕೊಂಡು ನಾವು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಜಾಸ್ತಿ ಹೋಟೆಲ್ಸ್ ಇದ್ದಾವೆ ಇಲ್ಲಿ. ಸೊ ನಾವು ಹೋಗಿದ್ದು ಚಂದ್ರಮುಖಿ ಹೋಟೆಲ್ ಅಂತ.
ಲೈಟ್ ಶೋ ಏನು ಸ್ಟಾರ್ಟ್ ಆಗಿರಲಿಲ್ಲ. ಟೈಮ್ 6:40 ಅಷ್ಟೇ ಆಗಿತ್ತು. ಬಟ್ ನೋಡ್ಬೋದು ಎಷ್ಟು ಕತ್ಲಾಗಿತ್ತು ಆ್ಯಂಡ್ ತುಂಬ ಜನ ಬಂದಿದ್ದರು. ನಾವು ಹೋಗ್ತಿರ್ಬೇಕಾದ್ರೂ ಇನ್ನೂ ಜನ ಬರ್ತಾನೆ ಇದ್ದಿದ್ದರು. ವೀಕೆಂಡ್ ಇದ್ದಿದ್ದಗೋಸ್ಕರ ತುಂಬಾ ಜನ ಬಂದಿದ್ದರು. ಸೊ ಟ್ರೈ ಟು ಕಮ್ ಆನ್ ವೀಕ್ ಡೇಸ್. ನಾನು ಒಂದು ಇಲ್ಲಿ ಅದು ಆದಿಯೋಗಿ ಸ್ಟ್ಯಾಚ್ಯೂ ತೊಗೊಂಡೆ ಚಿಕ್ಕದು. ಇಟ್ ವಾಸ್ ಫಾರ್ 100 ರೂಪೀಸ್. ಇನ್ನೊಂದು ಹೇಳಬೇಕಂದ್ರೆ ಇವಾಗ ನೀವು ನೋಡ್ಬೋದು ಸ್ಟಾಲ್ಸ್ ಇರೋವರೆಗೂ ನಿಮಗೆ ಲೈಟ್ಸ್ ಕಾಣಿಸುತ್ತೆ ಆ್ಯಂಡ್ ರೋಡ್ಸ್ ಕ್ಲಿಯರ್ ಆಗಿದೆ. ಬಟ್ ಅದಾದ ನಂತರ ಅಲ್ಲಿ ಲೈಟ್ಸೇ ಇಲ್ಲ ಆ್ಯಂಡ್ ನನಗಿದು ಲೈಕ್ ತುಂಬ ಡೇಂಜರಸ್ ಅನಿಸ್ತು. ಬಿಕಾಸ್ ಆ ಸೈಡಿಂದ ವೆಹಿಕಲ್ಸ್ ಬರ್ತಿದೆ, ಅದು ಬೈಕ್ ಇದೆಯಾ ಕಾರ್ ಇದೆಯಾ ಅಂತಲೂ ಕಾಣಿಸಲ್ಲ. ಆ್ಯಂಡ್ ರೋಡ್ನು ಸ್ಟ್ರೇಟ್ ಇಲ್ಲ, ಅದು ಕರ್ವಿ ರೋಡ್ ಥರ ಇದೆ. ಸೊ ಅದೊಂದು ಅವ್ರು ಕನ್ಸಿಡರ್ ಮಾಡಬೇಕಿತ್ತು. ಇಲ್ಲಿ ಲೈಟ್ಸ್ ಹಾಕಿದರೆ ಬೆಸ್ಟ್ ಇರ್ತಿತ್ತು ಎಲ್ರಿಗೂ ಆ್ಯಂಡ್ ಸೇಫ್ ಆಗಿರ್ತಿತ್ತು. ಅದು ಮೇ ಬಿ ವಿಡಿಯೋಲ್ಲಿ ಈಸಿಲಿ ಗೊತ್ತಾಗ್ತಿದೆ ವೆಹಿಕಲ್ಸ್ ಬರೋದು, ಬಟ್ ಇನ್ ಲೈವ್ ಅದು ಕಾಣಿಸೋದೇ ಇಲ್ಲ ನಿಮಗೆ. ಓವರಾಲ್ ಹೇಳಬೇಕಂದ್ರೆ ಎಲ್ಲರೂ ಒಂದು ಸರ್ತಿ ಆದರೂ ಅದು ಪ್ಲೇಸ್ ವಿಸಿಟ್ ಮಾಡಲೇಬೇಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನೀವು ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.